ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ. ಸೊ ಈ ವಿಡಿಯೋ ಸೆಕೆಂಡ್ ವಿಡಿಯೋ ಆಗಿದೆ ಈ ಒಂದು ಟಾಪಿಕ್ ಮೇಲೆ. ಸೊ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಸೊ ಅದರಲ್ಲಿ ಎಲ್ಲ ಬೇಸಿಕ್ ಥಿಂಗ್ಸ್ನ ಕವರ್ ಮಾಡಿದ್ದೇನೆ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಯಾಕೆ ಪ್ರಿಪೇರ್ ಮಾಡ್ತಾರೆ, ಹೇಗೆ ಪ್ರಿಪೇರ್ ಮಾಡ್ತಾರೆ, ಸೊ ಇದರಲ್ಲಿ ಯಾವ ಎಂಟ್ರೀಸ್ ಬರ್ತದೆ, ಕಾಮನ್ ಆಗಿ ಯಾವ ಎಂಟ್ರೀಸ್ಗಳು ಬರುತ್ತೆ, ಯಾವ ಎಂಟ್ರೀಸ್ ಬರೋದಿಲ್ಲ, ಎಷ್ಟು ಮಾರ್ಕ್ಸಿಗೆ ಇದನ್ನ ಕವರ್ ಮಾಡ್ತಾರೆ, ಮತ್ತು ಏನು ಇಂಪಾರ್ಟೆಂಟ್ ಇದೆ, ಯಾಕೆ ಡೆಬಿಟ್ ಮಾಡ್ತಾರೆ, ಯಾಕೆ ಕ್ರೆಡಿಟ್ ಮಾಡ್ತಾರೆ. ಸೊ ಈ ಥರ ಏನೇನಲ್ಲಿ ಇನ್ಫಾರ್ಮೇಷನ್ ನಾನು ಬೇಸಿಕ್ಕಾಗಿ ಹೇಳಬೇಕಿತ್ತು ಎಲ್ಲನೂ ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಈ ಒಂದು ವಿಡಿಯೋ ಏನಿರುತ್ತೆ ಬೇಸಿಕ್ ಪ್ರಾಬ್ಲಮ್ಸನ್ನು ಇಲ್ಲಿ ತೊಗೊಂಡು ಸಾಲ್ವ್ ಮಾಡ್ತೇನೆ. ಸೊ 2 ಪ್ರಾಬ್ಲಮ್ನ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೇನೆ. ಹಾಗಾಗಿ ಆ ಪ್ರಾಬ್ಲಮ್ಸ್ ಅರ್ಥ ಆಗಬೇಕು ಅಂತ ಅಂದರೆ ಥಿಯರಿ ಪಾರ್ಟ್ನ ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ಬರಬೇಕು. ಯಾಕಂದರೆ ಇಲ್ಲಿ ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಿಂದ ಮೇ ಬಿ ನಿಮಗೆ ಅರ್ಥ ಆಗದೇನೂ ಹೋಗ್ಬೋದು. ಸೊ ಒಂದ್ಸಲ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋ ಮೊದಲು ನಾನು ಒಂದು ವಿಷಯನ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನಿನ್ನೆ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ಫಾರ್ಮೆಟನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಸೆಟ್ಟೆಡ್ ಫಾರ್ಮೆಟ್ ಇರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ. ಸೊ ಫಾರ್ಮೆಟನ್ನು ಅಪ್ಲೋಡ್ ಮಾಡಿದ್ದೆ. ಅಪ್ಲೋಡ್ ಮಾಡ್ತಾ ನಾನಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. ಏನಂತ ಅಂದರೆ ಇಲ್ಲಿ ಡೆಬಿಟ್ ಸೈಡಲ್ಲಿ ಪಾರ್ಟ್ನರ್ಸ್ ಲೋನ್ ಅಂತ ಆಗಿದೆ. ಆ್ಯಕ್ಚುಲಿ ಅದು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಂತ ಆಗಬೇಕಿತ್ತು. ಆ ಇಂಟ್ರೆಸ್ಟ್ ಅನ್ನೋ ವರ್ಡ್ ಬೈ ಮಿಸ್ಟೇಕ್ಲಿ ಅಲ್ಲಿಂದ ಏನಾಗ್ಬಿಟ್ಟಿದೆ, ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿ ಸ್ಕಿಪ್ ಆಗಿದೆ. ಹಾಗಾಗಿ ಅದು ಒಂದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಫಾರ್ಮೆಟನ್ನು ಸರಿಯಾಗಿ ಮಾಡ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋ ಮೊದಲು ಒಂದ್ಸಲ ಸಮ್ ಅಪ್ ಮಾಡೋಣ. ಸೊ ಇದರಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ಹೇಳ್ಕೊಂಡು. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ನೀವು ಫಾರ್ಮೆಟ್ನ ಹೇಗೆ ಹಾಕ್ತಾ ಇದ್ರಿ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಡೇಟ್ ಕಾಲಮ್ ಬರೋದಿಲ್ಲ, ನಿಮಗೆ ಗೊತ್ತೇ ಇದೆ, ಯಾಕಂದರೆ ಎಂಡಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಇದು ಡೆಬಿಟ್, ಇದು ಕ್ರೆಡಿಟ್, ಪರ್ಟಿಕ್ಯುಲರ್ ಅಮೌಂಟ್. ಸೊ ಇದು ನಿಮ್ಮ ಏನು ರಫ್ ಆಗಿರುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಫಾರ್ಮೆಟ್. ಸೊ ಇಲ್ಲಿ ನೀವು ಏನು ಬರಿತಾ ಇದ್ರಿ, ಫಸ್ಟು P&Lನ ಬ್ಯಾಲೆನ್ಸ್ ಬರಿತಾ ಇದ್ರಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಂಡ್ ಆದ ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸ್ಟಾರ್ಟ್ ಆಗುತ್ತೆ, ನಿಮಗೆ ಗೊತ್ತೇ ಇದೆ ಅದು. ಸೊ P&Lನ ಬ್ಯಾಲೆನ್ಸಿಂದ ನಾವು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ P&L ಅಲ್ಲಿ ನೆಟ್ ಪ್ರಾಫಿಟ್ ಆಗಿದ್ದರೆ ನಾವು ಅದನ್ನ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಿತಾ ಇದ್ವಿ. ಸೊ ಲಾಸ್ ಆದರೆ ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ. ಸೊ ನಿಮಗೆ ಗೊತ್ತೇ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದು ಒಂದು ಫರ್ಮಿನ ಅಕೌಂಟ್. ಸೊ ಇಲ್ಲಿ ರೂಲ್ ಯಾವುದು ಅಪ್ಲೈ ಆಗುತ್ತೆ, ನಾಮಿನಲ್ ರೂಲ್. ನಾಮಿನಲ್ ಏನು ಹೇಳ್ತಾ ಇದೆ ರೂಲು, ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್ ಆ್ಯಂಡ್ ಗೇನ್. ಸೊ ಪ್ರಾಫಿಟ್ ಅದಕ್ಕೆ ನೀವು ಇದನ್ನ ಕ್ರೆಡಿಟ್ ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ಇಲ್ಲಿ ಯಾವ ಐಟಮ್ ಬರ್ತಾ ಇತ್ತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ದಾಗ ಸೊ ಇಲ್ಲಿ ಪಾರ್ಟ್ನರ್ಸಿಗೆ ಹೇಗೆ ನೀವು ಶೇರ್ ಮಾಡಿದ್ದೀರಿ ಅಂತ ಇರ್ತಿತ್ತು. A ಆ್ಯಂಡ್ B ಪರ್ಸಂಟೇಜ್ ಕೊಡ್ತಾ ಇದ್ರು, ನೀವು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರಿ. ಅದು ಹೇಗೆ ಮಾಡ್ತಿದ್ರಿ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಅದನ್ನ ಬರೆದು ನೀವು ಇಲ್ಲಿ ಟೋಟಲ್ನ ಬರಿತಾ ಇದ್ರಿ. ಹಾಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಅದನ್ನು ನೀವು ಅಮೌಂಟ್ ಬರಿತಾ ಇದ್ರಿ. ನೆಕ್ಸ್ಟ್ ಸ್ಯಾಲರಿ, ಪಾರ್ಟ್ನರ್ಸಿಗೆ ಸ್ಯಾಲ್ರಿ ಪೇ ಮಾಡಿದ್ದಿದ್ರೆ, ಪಾರ್ಟ್ನರ್ಸಿಗೆ ಕಮಿಷನ್ ಪೇ ಮಾಡಿದ್ದಿದ್ರೆ, ಸೊ ಅದನ್ನೆಲ್ಲ ನೀವು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರೆ. ಸೊ ಯೂಶ್ವಲಿ ಇಲ್ಲಿ ಇಷ್ಟೇ ಐಟಮ್ಸ್ ಬರ್ತಾ ಇತ್ತು. ನೀವು ಫೈನಲಿ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ರಿ. ಬರೋ ಬ್ಯಾಲೆನ್ಸನ್ನು ನೀವು ರೇಷ್ಯೋದಲ್ಲಿ ಏನು ಮಾಡ್ತಾ ಇದ್ರಿ, ಪಾರ್ಟ್ನರ್ಸಿಗೆ ಶೇರ್ ಮಾಡ್ತಾ ಇದ್ರಿ. ಸೊ ಇದಿಷ್ಟು ಏನಿತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ನೀವು ಹೇಗೆ ಮಾಡ್ತಾ ಇದ್ರಿ ಅಂತ ಹೇಳಿ ನಾನೊಂದ್ಸಲ ಸಮ್ ಅಪ್ ಮಾಡಿದೆ. ಸೊ ಇವಾಗ ಒಂದು ಪ್ರಾಬ್ಲಮ್ನ ತೊಗೊಳ್ಳೋಣ. ಸಿಂಪಲ್ ಆಗಿರೋ ಒಂದು ಪ್ರಾಬ್ಲಮ್ನ ತೊಗೊಂಡು ಸಾಲ್ವ್ ಮಾಡೋಣ. ನವೀನ್ ಆ್ಯಂಡ್ ವಿನಯ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ in the ratio of 3:2. Their capitals were rupees 1,50,000 and rupees 1 lakh respectively. The partnership deed provided for the followings. First one, interest on capital 5%, interest on drawing 10%. Naveen is to be paid monthly salary rupees 1,000. Next, partners drawing during the year rupees 10,000 and rupees 8,000. Firm is having profit for the year ending 31/3/2018 rupees 49,200. Prepare profit and loss appropriation account. See ಫ್ರೆಂಡ್ಸ್, ಇಲ್ಲೊಂದು ನಿಮಗೆ ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ಸನ್ನು ಸಾಲ್ವ್ ಮಾಡೋ ಮೊದಲು ಕೆಲವು ಕಂಡೀಷನ್ಸ್ ಇದೆ, ಅದೇನಂತ ನೋಡ್ಕೊಂಡು ಬಿಡೋಣ. ಸೊ ಫಸ್ಟ್ ಕಂಡೀಷನ್ ಏನಿದೆ ಅಂತ ನೋಡೋಣ. ಫಸ್ಟ್ ಕಂಡೀಷನ್, ಅಮೌಂಟ್ ಶುಡ್ ಬಿ ಕಂಪ್ಲೀಟ್ ಇಯರ್. ಅಮೌಂಟ್ ಶುಡ್ ಬಿ ಕಂಪ್ಲೀಟ್ ಇಯರ್ ಅಂತ ಅಂದರೆ ಸೊ ನೀವು ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ವರ್ಷದ ಎಂಡಿಗೆ, ಅಂದರೆ ಒಂದು ಸಲ ಪ್ರಿಪೇರ್ ಮಾಡ್ತೀರಿ, ವರ್ಷದ ಎಂಡಿಗೆ ಪ್ರಿಪೇರ್ ಮಾಡ್ತೀರಿ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಅಮೌಂಟ್ ಏನಾಗಿರಬೇಕು, ಅದು
ಇಯರ್ ಎಂಡಿಗೆ ಇರಬೇಕು. ಅಂದರೆ ಸಿ ಇಲ್ಲಿ ನವೀನ್ ಈಸ್ ಟು ಬಿ ಪೇಯ್ಡ್ ಮಂತ್ಲಿ ಸ್ಯಾಲರಿ ₹1000 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಿಮಗೆ ಮಂತ್ಲಿ ಸ್ಯಾಲ್ರಿನ ಕೊಟ್ಟಿದ್ದಾರೆ. ಅಂದರೆ ಒಂದು ವರ್ಷಕ್ಕೆ ಎಷ್ಟಾಯಿತು? ಸಿ ಒಂದು ವರ್ಷಕ್ಕೆ ಅಂತ ಅಂದರೆ ಇಂಟು 12 ಅಂದರೆ 12,000. ಸೊ ಈ ಥರ ಅಂದರೆ ನೀವು ಮಂತ್ಲಿ ಅಂತ ಹೇಳಿ ಏನಾದರೂ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದರೆ, ಯಾವುದಾದ್ರೂ ಒಂದು ಅಮೌಂಟನ್ನು ಕೊಟ್ಟಿದ್ದರೆ ನೀವು ಅದು ಒಂದು ವರ್ಷಕ್ಕೆ ಎಷ್ಟಾಯಿತು ಅಂತ ಹೇಳಿ ಕಂಡುಹಿಡ್ಕೊಳ್ತೀರಿ. ಸೊ ಇದು ಫಸ್ಟ್ ಕಂಡೀಷನ್. ಸೊ ಸೆಕೆಂಡ್ ಕಂಡೀಷನ್ ಏನಿದೆ ಅಂತ ನೋಡೋಣ. ಸಿ ಇಫ್ ಎನಿ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಟು ದ P&L ಅಕೌಂಟ್ ದೆನ್ ನೆಗ್ಲೆಕ್ಟ್ ಇಟ್. ಅಂದರೆ ಸೊ ಯಾವುದಾದ್ರೂ ಒಂದು ಅಡ್ಜಸ್ಟ್ಮೆಂಟ್ P&Lಗೆ ರಿಲೇಟೆಡ್ ಆಗಿದ್ದರೆ ಅದನ್ನ ನೆಗ್ಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ NPಯಲ್ಲಿ ಅದನ್ನ ಲೆಸ್ ಅಥವಾ ಆ್ಯಡ್ ಮಾಡಿ ಅದನ್ನ ಕನ್ಸಿಡರ್ ಮಾಡಿ. ಸೊ ಯಾಕೆ ಹೀಗೆ ಮಾಡಬೇಕು? ಯಾಕಂತಂದರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ P&L ಅಕೌಂಟ್ ಆಲ್ರೆಡಿ ಮುಗಿದಿದೆ ಅಂತ ಅರ್ಥ. ಸೊ ಹಾಗಾಗಿ ಇದೆರಡು ಕಂಡೀಷನ್ಸ್ ಇಲ್ಲಿ ಫಾಲೋ ಆಗುತ್ತೆ. ಇಲ್ಲಿ ಇಬ್ಬರು ಪಾರ್ಟ್ನರ್ ಇದ್ದಾರೆ, ನವೀನ್ ಆ್ಯಂಡ್ ವಿನಯ್ ಅಂತ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವರು ಪ್ರಾಫಿಟನ್ನು 3:2 ರೇಷಿಯೋದಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಅವ್ರು ತಂದಿರೋ ಕ್ಯಾಪಿಟಲ್ 1,50,000 ಆ್ಯಂಡ್ 1,00,000. ಸೊ ಇಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ನಾವು ಎನಲೈಸ್ ಮಾಡ್ಕೊಳ್ಬಿಡ್ಬೋದು ಪ್ರಾಬ್ಲಮ್ ಏನಿದೆ. ಸೊ ಆನ್ಸರ್ ನಾವು ಕಂಡುಹಿಡಿಬೋದು. ಸಿ ನವೀನ್ ಆ್ಯಂಡ್ ವಿನಯ್ ಅಂತ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರು ಯಾವ ರೇಷಿಯೋದಲ್ಲಿ ಪ್ರಾಫಿಟ್ನ ಶೇರ್ ಮಾಡ್ತಾ ಇದ್ದಾರೆ? 3:2 ರೇಷಿಯೋದಲ್ಲಿ ಪ್ರಾಫಿಟ್ನ ಶೇರ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಪಿಟಲ್ ಎಷ್ಟು ತೊಗೊಂಡು ಬಂದಿದ್ದಾರೆ? 1,50,000 ಆ್ಯಂಡ್ 1,00,000 ಕ್ಯಾಪಿಟಲ್ನ ಅವರು ತೊಗೊಂಡು ಬಂದಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಪಾರ್ಟ್ನರ್ಶಿಪ್ ಡೀಡ್ ರಿಲೇಟೆಡ್ ಆಗಿ ಕೆಲವು ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಏನು? ಫಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಅಂತ ಅಂದರೆ ಆ ಏನು ಕ್ಯಾಪಿಟಲ್ ಅವರು ತೊಗೊಂಡು ಬಂದಿದ್ರಲ್ಲ 1,50,000 ಆ್ಯಂಡ್ 1,00,000 ಇದ್ರ ಮೇಲೆ 5% ಚಾರ್ಜ್ ಆಗ್ತದೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನಾವು ಎಲ್ಲಿ ಬರಿತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನ ಡೆಬಿಟ್ ಸೈಡಲ್ಲಿ ಬರಿತೀವಿ. ಸೊ ಇದ್ರ ಮೇಲೆ 5% ನಾವು ಚಾರ್ಜ್ ಮಾಡ್ತೀವಿ. ಅಂದರೆ 1,50,000 ಇಂಟು 5% ಎಷ್ಟಾಗತ್ತೆ? 7,500. ನೆಕ್ಸ್ಟ್ 1,00,000 ಮೇಲೆ 5% ಚಾರ್ಜ್ ಮಾಡ್ತೀವಿ. ಎಷ್ಟು? 5,000. ಸೊ ಅದೇನು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 10%. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 10% ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಡ್ರಾಯಿಂಗ್ನ ಅಮೌಂಟನ್ನು ಕೊಟ್ಟಿರ್ತಾರೆ ನಿಮಗೆ. ಸಿ ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಪಾರ್ಟ್ನರ್ಸ್ ಡ್ರಾಯಿಂಗ್ ಡ್ಯೂರಿಂಗ್ ದ ಇಯರ್ 10,000 ಆ್ಯಂಡ್ 8,000. ಅಂದರೆ 10,000 ಮೇಲೆ 10% ಅಂದರೆ ಎಷ್ಟಾಗುತ್ತೆ? 1,000 ಆ್ಯಂಡ್ 8,000 ಮೇಲೆ 10% ಅಂದರೆ 800. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಇದನ್ನ ರೆಕಾರ್ಡ್ ಮಾಡ್ತೀರಿ. ಏನಂತ? ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನವೀನ್ ಈಸ್ ಟು ಬಿ ಪೇಯ್ಡ್ ಮಂತ್ಲಿ ಸ್ಯಾಲರಿ ₹1,000. ಸೊ ಇದನ್ನ ಇಯರ್ ಎಂಡಿಗೆ ಕನ್ವರ್ಟ್ ಮಾಡ್ಕೋತೀರಿ ಅಂದರೆ 12,000 ಆಯಿತು. 12,000ನ ನೀವು ಎಲ್ಲಿ ರೆಕಾರ್ಡ್ ಮಾಡ್ತೀರಿ? ಟು ಪಾರ್ಟ್ನರ್ಸ್ ಸ್ಯಾಲರಿ ಆರ್ ಟು ನವೀನ್ ಸ್ಯಾಲರಿ ₹12,000. ಸೊ ಇದಿಷ್ಟು ಪ್ರಾಬ್ಲಮ್ ಇರುತ್ತೆ. ಫೈನಲಿ ನೀವೇನು ಮಾಡ್ತೀರಿ? ಟೋಟಲ್ ಮಾಡಿ ಬ್ಯಾಲೆನ್ಸನ್ನು ತೆಗಿತೀರಿ. ಸೊ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡುವಾಗ ನಿಮಗೆ ಏನು ಬೇಕು? P&Lನ ಬ್ಯಾಲೆನ್ಸ್ ಬೇಕು. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನೆಟ್ ಪ್ರಾಫಿಟ್ ಎಷ್ಟಿದೆ? 49,200. ಸೊ ಈಗ ಸೊಲ್ಯೂಷನ್ನ ನೋಡೋಣ. ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2017. ಸೊ ನೀವು ಫಾರ್ಮೆಟ್ನ ಹಾಕ್ತೀರಿ, ಪರ್ಟಿಕ್ಯುಲರ್ ಅಮೌಂಟ್. ಸೊ ಇಲ್ಲಿ ಡೇಟ್ ಕಾಲಮ್ ಬರೋದಿಲ್ಲ. ಯಾಕೆ ಅಂತ ಅಂದರೆ ನೀವು ಇಯರ್ ಎಂಡಿಗೆ ಇದನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಸೊ ಯಾವುದೇ ಎಂಟ್ರಿಗೂ ಕೂಡ ನೀವು ಡೇಟನ್ನು ಹಾಕೋದಿಲ್ಲ. ಸೊ ನಿಮಗೆ ಗೊತ್ತಿದೆ ಇದು. ಸೊ ಫಸ್ಟ್ ಟ್ರಾನ್ಸಾಕ್ಷನ್. ಸೊ ಯಾಕೆ ಎಂಟ್ರಿ ಬರುತ್ತೆ ಅಂತ ಅಂದರೆ ಯಾವಾಗ P&L ಅಕೌಂಟ್ ಕಂಪ್ಲೀಟ್ ಆಗುತ್ತೋ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಅದರ ಬ್ಯಾಲೆನ್ಸಿಂದ ನಾವು ಅಪ್ರೋಪ್ರಿಯೇಷನ್ ಅಕೌಂಟನ್ನು ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಪ್ರಾಫಿಟ್ ಇದೆ, ಹಾಗಾಗಿ ನಾವು ಕ್ರೆಡಿಟ್ ಸೈಡಲ್ಲಿ ಬರಿತಾ ಇದ್ದೀವಿ. ಆ್ಯಸ್ ನಾಮಿನಲ್ ರೂಲ್ ಸೇಲ್ಸ್ ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್ ಆ್ಯಂಡ್ ಗೇನ್. ಸೊ ಅದಕ್ಕೋಸ್ಕರ ನಾವಿದನ್ನ ಕ್ರೆಡಿಟ್ ಸೈಡಲ್ಲಿ ಬರಿತಾ ಇದ್ದೀವಿ. ದಟ್ ಈಸ್ 49,200 ಪ್ರಾಫಿಟ್ ಆಗಿದೆ, ಅದಕ್ಕೋಸ್ಕರ. ಲಾಸ್ ಆಗಿದ್ದರೆ ನಾವು ಡೆಬಿಟ್ ಸೈಡಲ್ಲಿ ಬರಿತಾ ಇದ್ವಿ. ಸೊ ನೆಕ್ಸ್ಟ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಅಂದರೆ ಸೊ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡೋದು. ಸೊ ಕ್ಯಾಪಿಟಲ್ ಎಷ್ಟಿತ್ತು ಅಲ್ಲಿ? ನವೀನ್ ಕ್ಯಾಪಿಟಲ್ 1,50,000 ಇತ್ತು. ಪರ್ಸಂಟೇಜ್ 5% ಅಂತ ಕೊಟ್ಟಿದ್ರು. ಸೊ 1,50,000 ಇಂಟು 5% ದಟ್ ಈಸ್ 7,500. ಆ್ಯಂಡ್ ವಿನಯ್ ಕ್ಯಾಪಿಟಲ್ ದಟ್ ಈಸ್ 1,00,000. 1,00,000 ಮೇಲೆ 5% ಅಂತ ಅಂದರೆ ದಟ್ ಈಸ್ 5,000. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 12,500. ಸೊ ಇದನ್ನು ಯಾಕೆ ನಾವು ಡೆಬಿಟ್ ಸೈಡಲ್ಲಿ ಬರಿಬೇಕು? ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫರ್ಮಿಗೆ ಎಕ್ಸ್ಪೆನ್ಸಸ್ ಇರೋ ಹಾಗಾಗಿ ಇದನ್ನು ನಾವು ಡೆಬಿಟ್ ಸೈಡಲ್ಲಿ ಬರಿತಾ ಇದ್ದೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್.
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ನವೀನ್ 1000 ಆ್ಯಂಡ್ ವಿನಯ್ 800, ಟೋಟಲಿ 1800. ಸೊ ಇದು ಯಾಕೆ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ? ಸೊ ಫರ್ಮಿಗೆ ಇನ್ಕಮ್ ಇದು, ಯಾಕಂದರೆ ಪಾರ್ಟ್ನರ್ಸ್ ದುಡ್ಡನ್ನು ತೊಗೊಂಡೋಗಿದ್ದಾರೆ, ಅದಕ್ಕೆ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದ್ದಾರೆ ಫರ್ಮಿಗೆ. ಸೊ ಇನ್ಕಮ್, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಬರೀತಾ ಇದ್ದೀರಿ. ನೆಕ್ಸ್ಟ್ ಟು ನವೀನ್ ಸ್ಯಾಲರಿ ಅಂದರೆ ಫರ್ಮ್ ನವೀನ್ಗೆ ಪೇ ಮಾಡ್ತಾ ಇದೆ, ಹಾಗಾಗಿ ಇದು ಫರ್ಮಿಗೆ ಎಕ್ಸ್ಪೆನ್ಸಸ್. ಸೊ ಡೆಬಿಟ್ ಸೈಡಲ್ಲಿ ದಟ್ ಈಸ್ 1000 ಇಂಟು 12 ಮಂತ್ಸಿಗೆ, ಮೀನ್ಸ್ 1 ಇಯರಿಗೆ ಎಷ್ಟಾಯಿತು ಅಂತ, ದಟ್ ಈಸ್ 12,000. ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಕ್ವಶನ್ಸಲ್ಲಿ ಕೊಟ್ಟಿದ್ರು. ಸೊ ಇವಾಗ ಏನು ಮಾಡ್ತೀರಿ ನೀವು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ತೀರಿ. ಸೊ ಬ್ಯಾಲೆನ್ಸಿಂಗ್ ಮಾಡ್ತೀರಿ. ಬ್ಯಾಲೆನ್ಸಿಂಗ್ ಮಾಡೋದು ನಿಮಗೆ ಗೊತ್ತೇ ಇದೆ. ಸೊ ಯಾವ ಸೈಡ್ ಹೈ ಇದೆ ಅದೇ ಅಮೌಂಟ್ ನೀವು ಎರಡೂ ಕಡೆ ತೊಗೊಳ್ತೀರಿ. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಹೈ ಇದೆ, ದಟ್ ಈಸ್ 51,000, 49,200 ಆ್ಯಂಡ್ 1,800, ದಟ್ ಈಸ್ 51,000. ಸೊ ಕ್ರೆಡಿಟ್ ಸೈಡಲ್ಲಿ ಹೈ ಇದೆ. ಸೊ ಹಾಗಾಗಿ ಅದನ್ನ ಎರಡೂ ಕಡೆ 51,000 ಅಂತ ಬರೀತೀರಿ. ಸೊ 51,000ಅಲ್ಲಿ 12,500 ಆ್ಯಂಡ್ 12,000 ಈ ಅಮೌಂಟನ್ನು ಲೆಸ್ ಮಾಡ್ತೀರಿ. ಸೊ ಏನು ಬ್ಯಾಲೆನ್ಸ್ ಬರ್ತದೆ ಅದು 26,500. ಸೊ ಅದನ್ನು ಏನು ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಸೊ ನಿಮಗೆ ಗೊತ್ತೇ ಇದೆ, ಡೆಬಿಟ್ ಸೈಡಲ್ಲಿ ಇದೆ ಅಂತ ಅಂದರೆ ಅದು ಪ್ರಾಫಿಟ್, ಕ್ರೆಡಿಟ್ ಸೈಡಲ್ಲಿ ಬಂದರೆ ಅದು ಲಾಸ್. ಸೊ ಇಲ್ಲಿ ಪ್ರಾಫಿಟ್ ಆಗಿದೆ, 26,500 ಪ್ರಾಫಿಟ್ ಆಗಿದೆ. ಸೊ ಆ ಪ್ರಾಫಿಟ್ನ ಏನು ಮಾಡಬೇಕು? ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹೇಗೆ? 3:2 ರೇಷ್ಯೋದಲ್ಲಿ. ಸೊ 3:2 ರೇಷ್ಯೋ ಅಂತ ಅಂದರೆ ನಿಮಗೆ ಗೊತ್ತೇ ಇದೆ, 3:2, 3/5, ಒಂದು ಪಾರ್ಟ್ನರಿಗೆ, ಸೆಕೆಂಡ್ ಪಾರ್ಟ್ನರಿಗೆ 2/5. 5 ಹೇಗೆ ಬರುತ್ತೆ ಅಂತ ಅಂದರೆ ಇದರ ಟೋಟಲ್ನ ನೀವು ತೊಗೊಳ್ತೀರಿ, 3 + 2. ಸೊ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನವೀನ್ 26,500 ಇಂಟು 3/5, ದಟ್ ಈಸ್ 15,900 ಬರುತ್ತೆ. ನೆಕ್ಸ್ಟ್ ವಿನಯ್ಗೆ 26,500 ಇಂಟು 2/5, ದಟ್ ಈಸ್ 10,600. ಸೊ ಈ ಥರ ನೀವೇನು ಮಾಡ್ತೀರಿ? ಬರುವಂಥ ಒಂದು ಪ್ರಾಫಿಟನ್ನು ಪಾರ್ಟ್ನರ್ಸಿಗೆ ಶೇರ್ ಮಾಡಿದ್ರಿ. ಹೀಗೆ ಒಂದೊಮ್ಮೆ ಲಾಸ್ ಬಂದರೂ ಕೂಡ ಅದನ್ನು ಪಾರ್ಟ್ನರ್ಸಿಗೆ ಶೇರ್ ಮಾಡ್ತೀರಿ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಸೊ ಇದಿಷ್ಟು ಏನಿತ್ತು, ಒಂದು ಬೇಸಿಕ್ ಪ್ರಾಬ್ಲಮ್ ಇತ್ತು. ಸೊ ನಾ ಇಲ್ಲಿ ಫಾರ್ಮೆಟಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅದಷ್ಟೇ ಇನ್ಕ್ಲೂಡ್ ಆಗುವ ಹಾಗೆ ಒಂದು ಪ್ರಾಬ್ಲಮ್ನ ತೊಗೊಂಡೆ. ದಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಸ್ಯಾಲರಿ, ಇದಿಷ್ಟು ತೊಗೊಂಡೆ. ಮತ್ತು ಬ್ಯಾಲೆನ್ಸ್ ಮಾಡೋದು ಹೇಗೆ, ಬ್ಯಾಲೆನ್ಸಿಂಗ್ ಹೇಗೆ ಅಂತ ಹೇಳಿದೆ. ಮತ್ತು ಬರುವಂಥ ಬ್ಯಾಲೆನ್ಸ್ ಅದು ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು, ಅದನ್ನು ಹೇಗೆ ಶೇರ್ ಮಾಡ್ತಾರೆ ಪಾರ್ಟ್ನರ್ಸಿಗೆ, ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದನ್ನು ಹೇಳಿದೆ. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಸಚಿನ್ ಆ್ಯಂಡ್ ಪ್ರಥಮ್ commenced a business with partnership with capital of rupees 1 lakh and rupees 80,000 respectively on 1/4/2016. They agreed to share profit and losses in the ratio of 3:2. For the year ending 31/3/2017, they earned profit of rupees 36,000 before allowing interest on capital 5% per annum, interest on drawing of Sachin rupees 600 and Pratham 1,000, yearly salary of Pratham rupees 10,000, their drawings during the year Sachin rupees 16,000 and Pratham rupees 20,000. Prepare profit and loss appropriation account. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಒಂದ್ಸಲ ಅನಲೈಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ದಟ್ ಈಸ್ ಸಚಿನ್ ಆ್ಯಂಡ್ ಪ್ರಥಮ್. ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಸೊ ಇಲ್ಲಿ ಎಷ್ಟು ಕ್ಯಾಪಿಟಲ್ನ ತೊಗೊಂಡು ಬಂದಿದ್ದಾರೆ? 1,80,000. ಸೊ ಸಚಿನ್ 1 lakh ಕ್ಯಾಪಿಟಲ್ನ ತೊಗೊಂಡು ಬರ್ತಾ ಇದ್ದಾನೆ. ಪ್ರಥಮ್ ಎಷ್ಟು ತೊಗೊಂಡು ಬಂದಿದ್ದಾನೆ? 80,000 ಕ್ಯಾಪಿಟಲ್ನ ತೊಗೊಂಡು ಬರ್ತಾ ಇದ್ದಾನೆ. ಸೊ ಯಾವ ರೇಷ್ಯೋದಲ್ಲಿ ಪ್ರಾಫಿಟ್ನ ಶೇರ್ ಮಾಡ್ತಾ ಅಂತ ಇದ್ದಾರೆ? ದಟ್ ಈಸ್ 3:2 ರೇಷ್ಯೋದಲ್ಲಿ. ಸೊ ಏನೇನು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ? ಫಾರ್ ದ ಇಯರ್ ಎಂಡಿಂಗ್ 31/3/2017 ದೇ ಅರ್ನ್ಡ್ ಪ್ರಾಫಿಟ್. ಸೊ 2 ಸಲ ಆಗಿಬಿಟ್ಟಿದೆ ಇಲ್ಲಿ. ಓಕೆ, ದೇ ಅರ್ನ್ಡ್ ಪ್ರಾಫಿಟ್ rupees 36,000. ಸೊ ಅರ್ನ್ಡ್ ಪ್ರಾಫಿಟ್ ಅಂತ ಅಂದರೆ ಇದು P&Lನ ಬ್ಯಾಲೆನ್ಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ನೀವು ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಇದನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀರಿ, ಬೈ P&L ಅಕೌಂಟ್ ಅಂತ ಹೇಳಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಬಿಫೋರ್ ಅಲೋವಿಂಗ್. ಸೊ ಏನು ಹೇಳ್ತಾ ಇದ್ದಾರೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಅಂದರೆ ಸೊ ಇದೇನು ಕ್ಯಾಪಿಟಲ್ ಇತ್ತು 1 lakh ಮತ್ತು 80,000, ಇದ್ರ ಮೇಲೆ 5% ಚಾರ್ಜ್ ಮಾಡೋದು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್
ಆಫ್ ಸಚಿನ್ ₹600 ಆ್ಯಂಡ್ ಪ್ರಥಮ್ ₹1000. ಸೊ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 1000 ಮತ್ತು 600 ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ಇದನ್ನು ನೀವು ಅಪ್ಲೈ ಮಾಡ್ತೀರಿ. ಎಲ್ಲಿ? ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ನೆಕ್ಸ್ಟ್, ಬಿಕಾಸ್ ಇಟ್ ಈಸ್ ಎಕ್ಸ್ಪೆನ್ಸಸ್ ಫಾರ್ ಫರ್ಮ್. ಸೊ ನೀವೆಲ್ಲಿ ಬರಿತೀರಿ ಇದನ್ನು? ಡೆಬಿಟ್ ಸೈಡಲ್ಲಿ ತೊಗೊಳ್ತೀರಿ. ಪ್ರಥಮ್ ಸ್ಯಾಲರಿ 10,000 ಅಂತ ಹೇಳಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ 16,000 ಆ್ಯಂಡ್ ₹20,000. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸಿ, ಇಲ್ಲಿ ನಿಮಗೆ ಡ್ರಾಯಿಂಗ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಅವರು 16,000 ಮತ್ತು 20,000 ಅಂತ ಕೊಟ್ಟಿದ್ದಾರೆ. ಬಟ್ ಕ್ಯಾಲ್ಕುಲೇಷನಿಗೆ ಪರ್ಸಂಟೇಜ್ನ ಕೊಟ್ಟಿಲ್ಲ. ಸೊ ಒಂದೊಮ್ಮೆ ಪರ್ಸಂಟೇಜ್ನ ಕೊಟ್ಟಿದ್ರೂ ಕೂಡ ನೀವಿಲ್ಲೇನು ಅಮೌಂಟನ್ನು ಕೊಟ್ಟಿದ್ದಾರೆ ಕ್ಯಾಲ್ಕುಲೇಟ್ ಮಾಡಿ ಇದೇ ಅಮೌಂಟನ್ನು ಕನ್ಸಿಡರ್ ಮಾಡ್ತೀರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? 600 ಆ್ಯಂಡ್ 1,000 ಅಂತ ಏನು ಕೊಟ್ಟಿದ್ದಾರೆ. ಸೊ ಅದನ್ನೇ ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಕನ್ಸಿಡರ್ ಮಾಡ್ತೀರಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಸದ್ಯಕ್ಕಂತೂ ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2017. ಸೊ ಪ್ರಾಬ್ಲಮಲ್ಲಿ ಯಾವ ಇಯರ್ ಎಂಡ್ ಕೊಟ್ಟಿರ್ತಾರೆ, ಸೊ ನೀವು ಅದನ್ನ ಹಾಕ್ತೀರಿ ಮತ್ತು ಕಾಲಮ್ನ ಹಾಕ್ತಾ ಹೋಗ್ತೀರಿ. ದಟ್ ಈಸ್ ಪರ್ಟಿಕ್ಯುಲರ್ ಅಮೌಂಟ್ ಆ್ಯಂಡ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ಬ್ಯಾಲೆನ್ಸಿಂದ. ಸೊ ಏನು ಬ್ಯಾಲೆನ್ಸಲ್ಲಿ ಉಳಿದಿತ್ತು ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀರಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಹಾಗೆ ಅಲ್ಲಿ ಪ್ರಾಫಿಟ್ ಇದೆ, ಹಾಗಾಗಿ ನೀವು ಅದನ್ನ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತಾ ಇದ್ದೀರಿ 36,000. ನೆಕ್ಸ್ಟ್, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಸಚಿನ್ ಎಷ್ಟಿದೆ? ಕ್ಯಾಪಿಟಲ್ ಎಷ್ಟಿದೆ? 1,00,000 ಮೇಲೆ 5% ಕೊಡ್ತೀರಿ, ದಟ್ ಈಸ್ 5,000. ಆ್ಯಂಡ್ ಪ್ರಥಮನ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 80,000 ಇದೆ. ಸೊ 80,000 ಮೇಲೆ 5% ಅಂತಂದರೆ 4,000. ಸೊ ಟೋಟಲ್ ಮಾಡಿ 9,000ನ ಔಟರ್ ಕಾಲಮಲ್ಲಿ ತೊಗೊಳ್ತೀರಿ. ನೆಕ್ಸ್ಟ್, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇದು ಏನಾಗುತ್ತೆ? ಫರ್ಮಿಗೆ ಇನ್ಕಮ್ ಆಗುತ್ತೆ. ಯಾಕಂತ ಅಂದರೆ ಪಾರ್ಟ್ನರ್ಸ್ ತೊಗೊಂಡು ಹೋಗಿರೋ ದುಡ್ಡಿಗೆ ಇಂಟ್ರೆಸ್ಟನ್ನು ಹಾಕಿ ಬಿಸ್ನೆಸ್ಗೆ ಕೊಡ್ತಾ ಇದ್ದಾರೆ, ಇಂಟ್ರೆಸ್ಟನ್ನು ಬಿಸ್ನೆಸ್ಗೆ ಪೇ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಇನ್ಕಮ್. ಸೊ ಸಚಿನ್ 600, ಪ್ರಥಮ್ 1,000. ಸೊ ಇದು ಏನಿತ್ತು ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಏನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೇರವಾಗಿ ನೀವು 1,600 ತೊಗೊಳ್ತೀರಿ. ನೆಕ್ಸ್ಟ್, ಟು ಪಾರ್ಟ್ನರ್ ಸ್ಯಾಲರಿ. ಸೊ ಪಾರ್ಟ್ನರ್ ಸ್ಯಾಲರಿ ಅಂತೇಳಿ ಪ್ರಥಮ್ ಇದ್ದ. ಸೊ ಪ್ರಥಮ್ ಸ್ಯಾಲರಿ 10,000. ನೆಕ್ಸ್ಟ್ ಇಷ್ಟೇ ಇನ್ಫಾರ್ಮೇಷನ್ ಇದ್ದಿದ್ದು ಅಲ್ಲಿ. ಸೊ ಟೋಟಲ್ ಮಾಡ್ತೀರಿ ಆ್ಯಂಡ್ ಬ್ಯಾಲೆನ್ಸಿಂಗ್ ಮಾಡ್ತೀರಿ. ಆ್ಯಸ್ ಯೂಶ್ವಲ್ ಇಲ್ಲೂ ಕೂಡ ಕ್ರೆಡಿಟ್ ಸೈಡಲ್ಲೇ ಅಮೌಂಟ್ ಜಾಸ್ತಿ ಇದೆ ಡೆಬಿಟ್ ಸೈಡ್ಗಿಂತ, ದಟ್ ಈಸ್ 37,600. ಸೊ ಬ್ಯಾಲೆನ್ಸಿಂಗ್ ಎಷ್ಟಾಗುತ್ತೆ? 18,600 ಬ್ಯಾಲೆನ್ಸ್ ಅಮೌಂಟ್ ಆಗುತ್ತೆ. ಅಂದರೆ 37,600ಅಲ್ಲಿ ನೀವು ಈ 9,000 ಆ್ಯಂಡ್ 10,000ಅನ್ನು ಲೆಸ್ ಮಾಡ್ಕೊಳ್ತೀರಿ. ದಟ್ ಈಸ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 18,600. ಸೊ ಇದನ್ನು ಏನು ಮಾಡಬೇಕು? ಇದು ಪ್ರಾಫಿಟ್. ಯಾಕೆ ಪ್ರಾಫಿಟ್ ಅಂತ ಅಂದರೆ ಕ್ರೆಡಿಟ್ ಸೈಡಲ್ಲಿ ಬಂದಾಗ ಅದು ಪ್ರಾಫಿಟ್, ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಬಂದಿರೋದು ಲಾಸ್. ಸೊ ಪ್ರಾಫಿಟನ್ನು ನೀವೇನು ಮಾಡಬೇಕು? ಇವಾಗ ಪಾರ್ಟ್ನರ್ಸಿಗೆ ಶೇರ್ ಮಾಡಬೇಕು. ಯಾವ ರೇಷ್ಯೋದಲ್ಲಿ? ಸೊ ಪ್ರಾಬ್ಲಮಲ್ಲಿ ಅವರು ಯಾವ ರೇಷ್ಯೋ ಕೊಟ್ಟಿದ್ದಾರೆ? 3:2 ಅಂತ ಕೊಟ್ಟಿದ್ದಾರೆ. ಸೊ ಆ ರೇಷ್ಯೋದಲ್ಲಿ ಏನು ಮಾಡ್ತೀರಿ? ಪ್ರಾಫಿಟ್ನ ಶೇರ್ ಮಾಡ್ತೀರಿ. ದಟ್ ಈಸ್ 18,600 ಇಂಟು 3/5, ದಟ್ ಈಸ್ 11,160 ಬರುತ್ತೆ ಸಚಿನ್ಗೆ. ನೆಕ್ಸ್ಟ್ ಪ್ರಥಮ್, ದಟ್ ಈಸ್ 18,600 ಇಂಟು 2/5, ದಟ್ ಈಸ್ 7,440. ಸೊ ಈ ಒಂದು ಪ್ರಾಫಿಟ್ನ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಅಕೌಂಟಿಗೆ ಏನು ಮಾಡ್ತೀವಿ? ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದೆರಡು ಏನಿತ್ತು? ಸಿಂಪಲ್ ಆಗಿರೋ ಒಂದು ಪ್ರಾಬ್ಲಮ್ನ ತೊಗೊಂಡು ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ನಾನಿಲ್ಲಿ ಎನಲೈಸ್ ಮಾಡಿದೆ. ಸೊ ಇವಾಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರೋ 2 ಪ್ರಾಬ್ಲಮ್ಸ್ನ ತೊಗೊಂಡಿದ್ದೆ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನು ಅಡ್ವಾನ್ಸ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಆ್ಯಂಡ್ ಸಪ್ರೇಟಾಗಿ ಬೇರೆ ಬೇರೆ ಕೇಸ್ಗಳನ್ನು ಸ್ಟಡಿ ಮಾಡ್ತಾ ಹೋಗೋಣ. ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಇದ್ದಾಗ ಯಾವ ಥರ ಟ್ರೀಟ್ ಮಾಡ್ತೀವಿ, ನೆಕ್ಸ್ಟ್ ಸ್ಯಾಲರಿ, ಕಮಿಷನ್, ಇದನ್ನೆಲ್ಲ ನಾವು ಸಪ್ರೇಟಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಕ್ಯಾಪಿಟಲ್ ಅಕೌಂಟ್ ರಿಲೇಟೆಡ್ ಆಗಿ ಸ್ಟಡಿ ಮಾಡೋದು ತುಂಬ ಇದೆ. ಸೊ ಅದನ್ನೆಲ್ಲ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.